ಮಹಡಿಯಿಂದ ಭಾರವಾದ ಹೆಜ್ಜೆಗಳ ಶಬ್ದ ಕೇಳಿಸ್ತು. ಆ ಶಬ್ದ ಕೇಳ್ತಾ ಇದ್ದಂತೆ ನನ್ನ ಮನಸ್ಸಿನಲ್ಲಿ ಭಯ ಆವರಿಸತೊಡಗಿತು. ಯಾಕಂದ್ರೆ ಆ ಹೆಜ್ಜೆಗಳು ಯಾರ್ದಾಗಿದ್ದವಂದ್ರೆ ಆ ವ್ಯಕ್ತಿಯ ಹೆಸರು ಕೇಳಿದ್ರೆ ಸಾಕು ನನ್ನ ಮನಸ್ಸು ನಡಗ್ತಾ ಇತ್ತು. ಆತ ಧ್ರುವ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸುಸ್ವಾಗತ. ಈ ಕಥೆಯನ್ನ ಕೊನೆಯವರೆಗೂ ನೋಡಿ ತುಂಬಾ ಎಂಜಾಯ್ ಮಾಡ್ತೀರಾ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಹುಟ್ಟಿನಿಂದಲೇ ಅಂಧಳಾಗಿದ್ದೆ, ಕುರುಡಲಾಗಿದ್ದೆ. ಆದರೆ ನನ್ನ ಗಂಡ ವೇದಾಂತ ನನ್ನನ್ನು ಮದುವೆಯಾಗಿ ನನ್ನ ಜಗತ್ತನ್ನು ಪೂರ್ಣಗೊಳಿಸಿದ. ಆತ ನನ್ನನ್ನು ತುಂಬಾ ಕಾಳಜಿಯಿಂದ ನೋಡ್ಕೊಳ್ತಾ ಇದ್ದ ಮತ್ತು ನಾನು ಆತನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ದೆ. ಅತ್ಯಂತ ದುಬಾರಿ ಆಪರೇಷನ್ ಮೂಲಕ ನನ್ನ ಕಣ್ಣು ಮರಳಿ ಬರಬಹುದು ಅಂತ ವೈದ್ಯರು ಹೇಳಿದ್ರು. ವೇದಾಂತ್ ಆ ಚಿಕಿತ್ಸೆಗಾಗಿ ತನ್ನಲ್ಲಿದ್ದ ಎಲ್ಲವನ್ನ ಮಾಡಿ ನನಗೆ ಉಪಕಾರ ಮಾಡಿದ. ನನ್ನ ಕಣ್ಣುಗಳ ಮೇಲಿದ್ದ ಪಟ್ಟಿಯನ್ನ ತೆಗೆದಾಗ ನಾನು ಮೊದಲ ಬಾರಿಗೆ ಆತನ ಮುಖವನ್ನ ನೋಡಿದೆ. ಆತನನ್ನ ನೋಡಿದ ತಕ್ಷಣ ನಾನು ಆಘಾತಗೊಂಡು ಪ್ರಜ್ಞೆ ತಪ್ಪಿಬಿದ್ದೆ. ಯಾಕೆಂದರೆ ಆತ ನಾನು ಅಂದುಕೊಂಡಿದ್ದ ವ್ಯಕ್ತಿ ಆಗಿರಲಿಲ್ಲ. ಬದಲಿಗೆ ನನ್ನ ಕತ್ತಲೆ ಮತ್ತು ನನ್ನ ಹಣೆ ಬರಹದ ನಿಜವಾದ ರೂಪವಾಗಿದ್ದ. ನಾನು ಇಂದಿನವರೆಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆಂದರೆ ನನಗೆ ತಿಳುವಳಿಕೆ ಬಂದಾಗಿನಿಂದಲೂ ನನಗಾಗಿ ಬೆಳಕಿನ ಯಾವ ಕಲ್ಪನೆಯೂ ಇರಲಿಲ್ಲ. ನನ್ನ ಜಗತ್ತು ಕೇವಲ ಶಬ್ದಗಳು ಮತ್ತು ಸ್ಪರ್ಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಈ ಶಬ್ದಗಳೂ ಸಹ ನನಗೆ ಎಂದಿಗೂ ಸುಖದ ಕಾರಣವಾಗಿರಲಿಲ್ಲ. ಬದಲಿಗೆ ನನ್ನ ಮನಸ್ಸಿಗೆ ನೋವು ನೀಡುವಂತ ಇದ್ವು. ಅವು ಪ್ರತಿಯೊಂದು ಕ್ಷಣದಲ್ಲೂ ನಾನು ಒಬ್ಬ ಉಪಯೋಗವಿಲ್ಲದ ಹೊರೆಯಾಗಿರುವಂತಹ ಜೀವ, ಈ ಜಗತ್ತಿನಲ್ಲಿ ನನ್ನ ಯಾವುದೇ ಅಗತ್ಯ ಇಲ್ಲ ಅನ್ನೋದನ್ನ ನೆನಪಿಸ್ತಾ ಇದ್ವು. ನನ್ನ ಹೆಸರು ಮೈನಾ. ನಾನು ಹುಟ್ಟಿನಿಂದಲೇ ಕುರುಡಳು. ಆದರೆ ನನ್ನ ಕಷ್ಟ ಕೇವಲ ನನ್ನ ಕಣ್ಣುಗಳಲ್ಲಿ ಬೆಳಕಿಲ್ಲರೋದಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಅದಕ್ಕಿಂತ ದೊಡ್ಡ ದುರಾದೃಷ್ಟ ಅಂದರೆ ನಾನು ಅನಾಥಿಯಾಗಿದ್ದೆ. ನನ್ನ ತಂದೆ ತಾಯಿಯ ಪ್ರೀತಿಯಿಂದ ವಂಚಿತರಾಗಿ ನಾನು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಆಶ್ರಯದಲ್ಲಿ ಬೆಳೀತಾ ಇದ್ದೆ. ಅವರು ನನ್ನನ್ನು ಮನೆಯಲ್ಲಿ ಇಟ್ಕೊಂಡಿದ್ರು ನಿಜ, ಆದರೆ ಅದು ಯಾವುದೋ ಕರುಣೆಯಿಂದ ಕೊಟ್ಟ ಆಶ್ರಯದಂತೆ ಇರ್ತಾ ಇತ್ತು. ಇಂದು ಸಹ ಬೆಳಗಿನ ಆರಂಭ ಚಿಕ್ಕಮ್ಮನ ಆ ಕಠಿಣ ಮತ್ತು ಚುಚ್ಚುವ ಧ್ವನಿಯಿಂದಲೇ ಆಯಿತು. ನನ್ನ ಕೈಯಿಂದ ನೀರಿನ ಗ್ಲಾಸ್ ಜಾರಿ ಕೆಳಗೆ ಬಿತ್ತು. ಗಾಜು ಒಡೆಯುವಂತಹ ತೀವ್ರ ಶಬ್ದದ ಬೆನ್ನಲ್ಲೇ ಚಿಕ್ಕಮ್ಮನ ಧ್ವನಿ ನನ್ನ ಕಿವಿಯಲ್ಲಿ ಬೆಂಕಿಯಂತೆ ಬಿತ್ತು. ಅವರು ನನ್ನನ್ನು ಗದರಿಸಿದ್ರು. ನಿನಗೆ 1000 ಸರ್ತಿ ಹೇಳಿದ್ದೀನಿ, ನಿನಗೆ ಏನೂ ಕಾಣಿಸೋದಿಲ್ಲ ಅಂತಂದಮೇಲೆ ವಸ್ತುಗಳನ್ನು ಮುಟ್ಟೋದಕ್ಕೆ ಹೋಗಬೇಡ ಅಂತ. ನಿನ್ನ ಗಮನ ಎಲ್ಲಿದೆ, ನಿನಗೆ ಮಾತು ಅರ್ಥ ಆಗೋದಿಲ್ವೇ ಅಂತ ಹೇಳಿದ್ರು. ನಾನು ಹೆದರಿ ಗೋಡೆಗೆ ಒಳಗಿದೆ. ನನ್ನ ಕೈಗಳು ನಡಗತೊಡಗುದು. ಯಾಕಂದರೆ ಈಗ ಈ ಕೋಪ ನಿಲ್ಲೋದಿಲ್ಲ ಮತ್ತು ಆ ಹಳೆಯ ಮಾತುಗಳನ್ನು ಮತ್ತೆ ಮತ್ತೆ ಹೇಳಲಾಗುತ್ತೆ ಅಂತ. ಅದನ್ನು ಕೇಳಿ ಕೇಳಿ ನನ್ನ ಕಿವಿಗಳು ಸುಸ್ತಾಗೋಗಿದ್ವು ಅನ್ನೋದು ನನಗೆ ಗೊತ್ತಿತ್ತು. ಚಿಕ್ಕಮ್ಮ ಒಡೆದ ಗಾಜಿನ ತುಂಡುಗಳನ್ನು ಕಸಗುಡಿಸುತ್ತಾ ಕೋಪದಿಂದ, ನಿನ್ನ ಹೆತ್ತವರು ಹೊರಟು ಹೋದ್ರು, ನಿನ್ನ ಜವಾಬ್ದಾರಿಯನ್ನು ನನ್ನ ಕೊರಳಿಗೆ ಕಟ್ಟಿ ಹೋದ್ರು. ಈಗ ನಾನು ದಿನವಿಡೀ ನಿನ್ನ ಕೆಲಸ ಸ್ವಚ್ಛಗೊಳಿಸ್ಬೇಕು ಅಥವಾ ಮನೆಯ ಬೇರೆ ಕೆಲಸಗಳನ್ನು ನೋಡ್ಕೊಳ್ಬೇಕು ಅಂತ ಹೇಳೋದು. ನಾನು ನನ್ನ ಕಣ್ಣೀರನ್ನು ನುಂಗಿ, ಹೇಗೋ ಚಿಕ್ಕಮ್ಮ ನಾನು ಸ್ವಚ್ಛಗೊಳಿಸಿಕೊಡ್ತೇನೆ, ಗಾಜಿ ಎಲ್ಲಿ ಬಿದ್ದಿದೆ ಅಂತ ನನಗೆ ಅಂದಾಜಿದೆ ಅಂತ ಹೇಳಿದೆ. ಆದರೆ ಅವರು ಕೋಪದಿಂದ ನನ್ನನ್ನು ಹಿಂದೆ ತಳ್ಳಿದ್ರು. ಬೇಡ, ಇರಲಿ, ನೀನು ಸ್ವಚ್ಛಗೊಳಿಸೋ ಬದಲು ನನಗೆ ಇನ್ನಷ್ಟು ನಷ್ಟ ಮಾಡ್ತೀಯಾ, ಹೋಗು ನಿನ್ನ ರೂಮ್ನಲ್ಲಿ ಕುಳಿತುಕೋ, ನಾನು ಕರೆಯೋವರೆಗೆ ನನ್ನ ಎದುರಿಗೆ ಬರಬೇಡ ಅಂತ ಹೇಳಿದ್ರು. ನಾನು ಗೋಡೆಗಳನ್ನು ತಡವಸುತ್ತಾ ನನ್ನ ಕೋಣೆಯತ್ತ ಸಾಗಿದೆ. ಅದು ನಿಜವಾಗಿ ಮನೆಯ ಸಾಮಾನುಗಳನ್ನು ಇಡುವ ದಾಸ್ತಾನು ಕೊಠಡಿಯಾಗಿತ್ತು. ಎಲ್ಲಿ ಉಪಯೋಗವಿಲ್ಲದ ವಸ್ತುಗಳು ಇರ್ತಾ ಇದ್ವೋ ಅಲ್ಲಿಗೆ ಹೋದೆ. ನಾನು ತುಂಬ ಚಿಕ್ಕವಳಾಗಿದ್ದಾಗ ನನ್ನ ತಂದೆ ತಾಯಿ ಅಪಘಾತದಲ್ಲಿ ತೀರ್ಕೊಂಡಿದ್ರು. ನನಗೆ ಬೇರೆ ಯಾವುದೇ ಆಸರೆ ಇಲ್ಲದಾಗ ಚಿಕ್ಕಪ್ಪ ನನ್ನನ್ನು ತಮ್ಮ ಮನೆ ಕರ್ಕೊಂಬಂದ್ರು. ಆದರೆ ಈ ಮನೆಯಲ್ಲಿ ಚಿಕ್ಕಪ್ಪನ ಸ್ಥಿತಿ ಒಬ್ಬ ಶಾಂತ ವೀಕ್ಷಕನಿಗಿಂತ ಹೆಚ್ಚೇನೂ ಇರಲಿಲ್ಲ. ಯಾಕಂದರೆ ಅವ್ರದ್ದೇನೂ ನಡೀತಾ ಇರಲಿಲ್ಲ. ಎಲ್ಲ ಮನೆಯ ನಿರ್ಧಾರಗಳು, ವ್ಯವಸ್ಥೆ ಚಿಕ್ಕಮ್ಮನ ಕೈಯಲ್ಲಿದ್ವು. ಚಿಕ್ಕಪ್ಪ ಅವರ ಮುಂದೆ ಮಾತಾಡುವ ಧೈರ್ಯವನ್ನು ಮಾಡ್ತಾ ಇರಲಿಲ್ಲ. ನನ್ನ ಹಾಸಿಗೆ ಮೇಲೆ ಕೂತ್ಕೊಂಡು ಮೊಣಕಾಲಿನಲ್ಲಿ ತಲೆ ಇಟ್ಟು ಅಳತೊಡಗಿದೆ. ಆಗ ತಟ್ಟನೆ ಮೇಲಿನ ಮಹಡಿಯಿಂದ ಒಂದು ಭಾರವಾದ ಹೆಜ್ಜೆಗಳ ಶಬ್ದ ಕೇಳಿಸ್ತು. ಆ ಶಬ್ದ ಕೇಳಿಸ್ತಾ ಇದ್ದಂತೆ ನನ್ನ ಮನಸ್ಸಿನಲ್ಲಿ ಭಯ ಆವರಿಸತೊಡಗಿತು. ಯಾಕಂದರೆ ಆ ಹೆಜ್ಜೆಗಳು ಯಾರ್ದಾಗಿದ್ವು ಅಂದರೆ ಆ ವ್ಯಕ್ತಿಯ ಹೆಸರು ಕೇಳಿದ್ರೆ ಸಾಕು ನನ್ನ ಮನಸ್ಸು ನಡಗ್ತಾ ಇತ್ತು. ಆತ ಧ್ರುವ. ನನ್ನ ಚಿಕ್ಕಪ್ಪನ ಒಬ್ಬನೇ ಮಗ ಮತ್ತು ನನ್ನ ಸೋದರ ಸಂಬಂಧಿ ಸಹೋದರ. ಆತನ ಬಗ್ಗೆ ನಾನು ಚಿಕ್ಕಂದಿನಿಂದ ಕೇವಲ ಭಯಾನಕ ಮಾತುಗಳನ್ನಷ್ಟೇ ಕೇಳಿದ್ದೆ. ಧ್ರುವನ ಬಗ್ಗೆ ಮನೆಯಲ್ಲಿ ಮತ್ತು ನೆರೆಹೊರೆಯಲ್ಲಿ ಆತನೊಬ್ಬ ಏಕಾಂಗಿ ಮತ್ತು ವಿಚಿತ್ರ ಮನುಷ್ಯ. ಆತನ ಅರ್ಧ ಮುಖ ಸುಟ್ಟು ಹೋಗಿದೆ, ಆತ ಯಾರೊಂದಿಗೂ ಬೆರೆಯೋದಿಲ್ಲ ಅನ್ನುವ ಮಾತು ಪ್ರಸಿದ್ಧವಾಗಿತ್ತು. ನಾನು ಆತನನ್ನು ಎಂದಿಗೂ ನೋಡಿರಲಿಲ್ಲ. ಹಾಗಾಗಿ ನನ್ನ ಅಂಧ ಕಣ್ಣುಗಳ ಹಿಂದೆ ಧ್ರುವನ ಯಾವ ಚಿತ್ರಣ ಮೂಡಿತೋ ಅದು ಯಾವುದೋ ಭಯಾನಕ ಕನಸಿಗಿಂತ ಕಡಿಮೆ ಇರಲಿಲ್ಲ. ಚಿಕ್ಕಂದಿಯಿಂದಲೂ ಚಿಕ್ಕಮ್ಮ ನನ್ನನ್ನು ಹೆದರಿಸೋದಕ್ಕೆ ಧ್ರುವ ಹೆಸರನ್ನೇ ಬಳಸ್ತಾ ಇದ್ರು. ನಾನು ಊಟ ಮಾಡದೇ ಇದ್ದಾಗ ಅಥವಾ ಅಳ್ತಾ ಇದ್ದಾಗ ಸುಮ್ಮನೆ ಆಗು, ಇಲ್ಲದೇ ಇದ್ರೆ ಧ್ರುವ ಅನ್ನ ಕರಿತೀನಿ, ಆತ ನಿನ್ನನ್ನು ಗದರಿಸ್ತಾನೆ ಅಂತ ಇದ್ರು.
ಈ ಮಾತು ನನ್ನ ಕೋಮಲ ಮನಸ್ಸಿನ ಮೇಲೆ ಎಷ್ಟೊಂದು ಗಂಭೀರ ಪರಿಣಾಮ ಬೀರ್ತಾ ಇತ್ತು ಅಂದರೆ, ಈಗ ದೊಡ್ಡವಳಾದ ಮೇಲೆಯೂ ಆತನ ಹೆಜ್ಜೆಯ ಶಬ್ದ ಕೇಳಿದರೆ ನಾನು ರೂಮಲ್ಲಿ ಅಡಗಿಸ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದೆ. ಧ್ರುವ ಈ ಮನೆಯಲ್ಲೇ ಅತ್ಯಂತ ಪ್ರತ್ಯೇಕವಾದ ಮೇಲಿನ ಕೊನೆಯಲ್ಲಿ ವಾಸಿಸ್ತಾ ಇದ್ದ. ಆತ ಮನೆಯ ಯಾವುದೇ ವಿಷಯದಲ್ಲೂ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ ಮತ್ತು ಎಂದಿಗೂ ನನ್ನ ಎದುರಿಗೆ ಬರ್ತಾ ಇರಲಿಲ್ಲ. ಬಹುಶಃ ನಾನು ಆತನಿಗೆ ಎಷ್ಟು ಹೆದರುತ್ತೇನೆ ಅನ್ನೋದು ಆತನಿಗೆ ತಿಳಿದಿತ್ತೋ ಏನೋ, ಅಥವಾ ಆತ ಸ್ವಂತ ನನ್ನಂತಹ ಅಂದ ಹುಡುಗಿಯನ್ನ ನೋಡೋದಕ್ಕೆ ಇಷ್ಟಪಡ್ತಿರ್ಲಿಲ್ವೋ ಏನೋ. ಇಂದು ಸಹ ಆತನ ಹೆಜ್ಜೆಯ ಶಬ್ದ ಮೆಟ್ಟಿಲುಗಳ ಮೇಲೆ ಮೊಳಗಿದಾಗ ಆತನ ಉಪಸ್ಥಿತಿಯ ಅರಿವು ಕಡಿಮೆಯಾಗಲಿ ಅಂಥೇಳಿ ನಾನು ಬೇಗನೆ ನನ್ನ ತಲೆಯನ್ನು ದಿಂಬಿನಲ್ಲಿ ಅಡಗಿಸ್ಕೊಂಡೆ. ಆತ ಎಂದಿಗೂ ನನ್ನ ರೂಮಿಗೆ ಬಂದಿರಲಿಲ್ಲವಾದರೂ ಭಯಕ್ಕೆ ಯಾವ ತರ್ಕವೂ ಇರೋದಿಲ್ವಲ್ಲ. ಮಧ್ಯಾಹ್ನದ ವೇಳೆ ಚಿಕ್ಕಮ್ಮ ನನ್ನ ರೂಮಿಗೆ ಬಂದಾಗ ಅವರ ಹಾವ ಭಾವ ಎಂದಿನಂತೆ ಕಠಿಣ ಆಗಿರಲಿಲ್ಲ. ಬದಲಿಗೆ ಅದರಲ್ಲಿ ಒಂದು ಸಿಹಿ, ಸ್ವೀಟ್ ಮತ್ತು ವಿಚಿತ್ರ ಬದಲಾವಣೆ ಇತ್ತು. ಅದು ನನಗೆ ಆಶ್ಚರ್ಯ ಉಂಟು ಮಾಡಿತು. ಯಾಕಿಷ್ಟೊಂದು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ. ಅವ್ರು ನನ್ನ ಹತ್ರ ಕೂತ್ಕೊಂಡು ಮೈನಾ ಏಳು, ಮುಖ ಕೈ ತೊಳ್ಕೊ ಅಂತ ಹೇಳಿದ್ರು. ಇದನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಗೊಂದಲ ಆಯಿತು. ಯಾಕಂದರೆ ನನ್ನ ಹುಟ್ಟಿನಿಂದಲೇ ಅಂಧರಾದ ಮತ್ತು ಅನಾಥ ಹುಡುಗಿಗೆ ವಿವಾಹದ ಪ್ರಸ್ತಾವನೆ ಬರೋದು ಸಾಧಾರಣ ವಿಷಯ ಆಗಿರಲಿಲ್ಲ. ಇವತ್ತು ಸಂಜೆ ಕೆಲವರು ಅತಿಥಿಗಳು ಬರ್ತಾ ಇದ್ದಾರೆ, ನಾನು ಸ್ವಚ್ಛವಾಗಿ ಕಾಣಿಸ್ಬೇಕು ಅಂತ ಚಿಕ್ಕಮ್ಮ ಬಯಸಿದ್ರು. ಯಾರು ಅತಿಥಿಗಳು ಬರ್ತಾ ಇದ್ದಾರೆ ಮತ್ತು ನನಗೂ ಅವ್ರಿಗೂ ಏನು ಸಂಬಂಧ ಅಂತ ನಾನು ಆಶ್ಚರ್ಯದಿಂದ ಕೇಳಿದಾಗ ಚಿಕ್ಕಮ್ಮ ನನ್ನ ತಲೆಯ ಮೇಲೆ ಕೈ ಸವರಿದ್ರು. ಅದು ಅವರಿಗೆ ತುಂಬ ಅಸಾಮಾನ್ಯವಾಗಿತ್ತು. ಅವ್ರು ಹೇಳಿದ್ರು, ಮೈನಾ, ನಿನಗಾಗಿ ಒಂದು ಸಂಬಂಧ ಬಂದಿದೆ. ಆ ಜನರು ನಿನ್ನನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ, ಹಾಗಾಗಿ ಅವರ ಮುಂದೆ ಸರಿಯಾಗಿ ನಡೆದುಕೋ ಅಂತ ಹೇಳಿದ್ರು. ನಾನು ಭಯದಿಂದ, ಆ ಜನ ಯಾರು? ನನ್ನಂತಹ ದೃಷ್ಟಿಹೀನ ಹುಡುಗಿಯನ್ನ ಅವರು ಯಾಕೆ ಸ್ವೀಕರಿಸ್ತಾ ಇದ್ದಾರೆ ಅಂತ ಕೇಳಿದೆ. ಆಗ ಚಿಕ್ಕಮ್ಮ, ಯಾರು ನಿನ್ನನ್ನು ನೋಡೋದಕ್ಕೆ ಬಂದಿದ್ದಾರಲ್ಲ ಅಂತ ಸಮಾಧಾನ ಕೊಡು. ಆ ಹುಡುಗ ತುಂಬ ಸಭ್ಯ ಇದ್ದಾನೆ, ಹೆಸರು ವೇದಾಂತ್, ಬೇರೆ ನಗರದಿಂದ ಬಂದಿದ್ದಾನೆ, ಕೂಲಿ ಕೆಲಸ ಮಾಡ್ತಾನೆ ಅಂತ ತಿಳಿಸಿದ್ರು. ಮನೆ ನೋಡಿಕೊಳ್ಳುವ ಹೆಂಡತಿ ಆತನಿಗೆ ಬೇಕಾಗಿದೆ ಮತ್ತು ನೀನು ದೃಷ್ಟಿಹೀನಲಾಗಿದ್ದರೂ ಆತನಿಗೆ ಯಾವ ಆಕ್ಷೇಪವೂ ಇಲ್ಲ ಅಂತ ಹೇಳಿದ್ರು. ಸಂಜೆ ಆ ಜನರು ಬಂದಾಗ ನನ್ನನ್ನು ಕುರ್ಚಿಯ ಮೇಲೆ ಕೂರಿಸಲಾಯಿತು. ಅಲ್ಲಿ ಅಪರಿಚಿತ ಶಬ್ದಗಳು ಮತ್ತು ಚಿಕ್ಕಮ್ಮನ ಮಾತುಗಳು ಕೇಳಿಸ್ತಾ ಇದ್ವು. ಅಲ್ಲಿ ಕೇವಲ 2 ಜನರಿದ್ವು ಅನ್ನೋದು ನನಗೆ ಅರಿವಾಯಿತು. ಒಬ್ಬ ಬಹುಶಃ ಆ ಹುಡುಗ ವೇದಾಂತ್ ಮತ್ತು ಇನ್ನೊಬ್ಬ ಆತನೊಂದಿಗೆ ಬಂದಿದ್ದ ಯಾರೋ ಹಿರಿಯರು. ಚಿಕ್ಕಮ್ಮ ನನ್ನನ್ನು ಹೊಗಳುತ್ತಾ, ನಾನು ತುಂಬ ಸುಶೀಲೆಯಾಗಿದ್ದೇನೆ, ಕೇವಲ ಕಣ್ಣುಗಳ ಸಣ್ಣ ಸಮಸ್ಯೆ ಇದೆ, ಆದರೆ ಮನೆಯ ಎಲ್ಲ ಕೆಲಸಗಳನ್ನು ಮಾಡಬಲ್ಲೆ ಅಂತ ಹೇಳ್ತಾ ಇದ್ರು. ನಾನು ಮನಸ್ಸಿನಲ್ಲೇ ಪ್ರಾರ್ಥಿಸ್ತಾ ಇದ್ದೆ, ಈ ಜನ ನನ್ನನ್ನು ಒಪ್ಪದೇ ಇರಲಿ ಅಂತ. ಯಾಕಂದರೆ ನಾನು ಯಾವುದೋ ಅಪರಿಚಿತ ಭಯಕ್ಕೆ ಒಳಗಾಗಿದ್ದೆ. ಆ ವ್ಯಕ್ತಿ ಹೇಗಿರುತ್ತಾನೋ, ನನ್ನೊಂದಿಗೆ ಹೇಗೆ ನಡೆದುಕೊಳ್ತಾನೋ ಅನ್ನೋ ಒಂದು ಭಯ ಇತ್ತು. ಆದರೆ ನನ್ನ ಹಣೆ ಬರಹದ ನಿರ್ಧಾರ ಬಹುಶಃ ಮೊದಲೇ ನಿಶ್ಚಯ ಆಗಿತ್ತು. ಸ್ವಲ್ಪ ಸಮಯದ ನಂತರ ಒಬ್ಬ ಪುರುಷನ ಧ್ವನಿ ನನ್ನ ಕಿವಿಗೆ ಬಿತ್ತು. ಅದು ಅತ್ಯಂತ ಮಂದ ಸಭ್ಯವಾಗಿತ್ತು ಮತ್ತು ಸಾಮಾನ್ಯ ಪುರುಷರ ಧ್ವನಿಯಲ್ಲಿ ಕೇಳಿಬರ್ತಾ ಇದ್ದ ಕಠಿಣತೆ ಅದರಲ್ಲಿ ಇರಲಿಲ್ಲ. ಆ ವ್ಯಕ್ತಿ ಅಂದರೆ ವೇದಾಂತ್ ನನ್ನನ್ನು ಉದ್ದೇಶಿಸಿ, ಮೈನಾ, ನಿಮಗೆ ಈ ಸಂಬಂಧದ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ ತಾನೇ ಅಂತ ಕೇಳ್ದ. ಆತನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಸಂಯಮ ಮತ್ತು ಗೌರವ ಇತ್ತು. ಅದು ನನಗೆ ಈ ಮನೆಯಲ್ಲಿ ಎಂದಿಗೂ ಸಿಕ್ಕಿರಲಿಲ್ಲ. ನಾನು ಭಯದಿಂದ ಚಿಕ್ಕಮ್ಮನ ಕಡೆಗೆ ಮುಖ ಮಾಡಿದೆ. ನಾನು ಅವರನ್ನು ನೋಡೋದಕ್ಕೆ ಸಾಧ್ಯವಿಲ್ಲ, ಆದರೂ ಅವರ ಉಪಸ್ಥಿತಿಯನ್ನು ಅನುಭವಿಸಬಹುದಿತ್ತು. ಅದು ನನ್ನನ್ನು ಸುಮ್ಮನಿರುವಂತೆ ಸೂಚಿಸ್ತಾ ಇತ್ತು. ನಾನು ನಡಗುವ ಧ್ವನಿಯಲ್ಲಿ ನನಗೆ ಯಾವುದೇ ಆಕ್ಷೇಪವಿಲ್ಲ, ನನ್ನ ಹಿರಿಯರು ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದು ನನಗೆ ಸಮ್ಮತ ಅಂತ ಹೇಳಿದೆ. ಇದನ್ನೇ ಕೇಳಿ ಚಿಕ್ಕಮ್ಮ ನಿಟ್ಟುಸಿರನ್ನು ಬಿಟ್ಟರು ಮತ್ತು ತಕ್ಷಣವೇ ವಿಷಯವನ್ನು ಮುಕ್ತಾಯಗೊಳಿಸೋದಕ್ಕೆ ಮಾತಾಡತೊಡಗಿದ್ರು. ಬೇಗನೆ ಈ ಸಂಬಂಧವನ್ನು ಅಂತಿಮಗೊಳಿಸಿ ನನ್ನನ್ನು ಬೀಳ್ಕೊಡೋದಕ್ಕೆ ಬಯಸ್ತಾ ಇರುವಂತಿತ್ತು. ಮಾತುಕತೆ ಮುಗೀತು ಮತ್ತು ಮುಂದಿನ ವಾರ ಮದುವೆಯ ಸಿದ್ಧತೆ ದಿನಾಂಕ ನಿಗದಿಯಾಯಿತು. ಈ ಅವಧಿಯಲ್ಲಿ ನನಗೆ ಮನೆಯ ಯಾವುದೇ ಮೂಲೆಯಲ್ಲೂ ಧ್ರುವನ ಯಾವುದೇ ಶಬ್ದ ಕೇಳಿಸಲಿಲ್ಲ. ಸಾಮಾನ್ಯವಾಗಿ ರಾತ್ರಿ ಆತ ಮನೆಗೆ ಬರ್ತಾ ಇದ್ದ ಮತ್ತು ಆತನ ಹೆಜ್ಜೆಯ ಶಬ್ದ ಇಡೀ ಮನೆಯಲ್ಲಿ ಕೇಳಿಸ್ತಾ ಇತ್ತು. ನಾನೊಂದಿನ ಧೈರ್ಯ ಮಾಡಿ ಚಿಕ್ಕಮ್ಮನನ್ನ, ಧ್ರುವಗೆ ನನ್ನ ಮದುವೆಯ ವಿಷಯ ತಿಳಿದಿದೆಯೇ ಅಂತ ಕೇಳಿದೆ. ಆಗ ಅವರು ನನ್ನನ್ನು ಗದರಿಸಿ, ನಿನಗೆ ಆತನ ಹೆಸರು ಎತ್ತುವ ಅಗತ್ಯ ಏನಿದೆ? ಆತ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಾನೆ, ಆತನಿಗೆ ನಿನ್ನೆ ವಿಷಯಗಳಲ್ಲಿ ಆಸಕ್ತಿ ಏನೂ ಇಲ್ಲ, ಆತ ತನ್ನಷ್ಟಕ್ಕೆ ತಾನೇ ಇರ್ತಾನೆ ಅಂತ ಹೇಳಿದ್ರು. ನನಗೆ ಚಿಕ್ಕಮ್ಮನ ಮಾತಿಗೆ ಆಶ್ಚರ್ಯವೂ ಆಯಿತು, ಸಮಾಧಾನವೂ ಆಯಿತು. ಆತ ನನ್ನ ಮದುವೆಯಲ್ಲಿ ಭಾಗವಹಿಸಲಿಲ್ಲ ಅನ್ನುವಂತಹ ಒಳ್ಳೆಯದೇ ಆಯಿತು. ಇಲ್ಲದಿದ್ರೆ ಆತನ ಉಪಸ್ಥಿತಿ ನನ್ನ ಹೊಸ ಜೀವನದ ಮೇಲೆ ಪರಿಣಾಮ ಬೀರ್ಬೋದು ಅನ್ನುವ ಒಂದು ಭಯ ನನಗೆ ಇತ್ತು. ಮದುವೆ ದಿನವೂ ಬಂತು. ಮನೆಯಲ್ಲಿ ಯಾವುದೇ ವಿಶೇಷ ಸಂಭ್ರಮ ಇರಲಿಲ್ಲ. ಕೇವಲ ಬೆರಳಿನಿಕೆಯಷ್ಟು ಜನರಿದ್ರು. ಯಾಕೆಂದರೆ ಚಿಕ್ಕಮ್ಮ ಹೆಚ್ಚು ಖರ್ಚು ಮಾಡೋದಕ್ಕೆ ಬಯಸಿರಲಿಲ್ಲ. ನನಗೆ ಹಳೆಯ ಕೆಂಪು ಸೀರೆಯನ್ನು ಉಡಿಸಲಾಗಿತ್ತು. ಅದು ಬಹುಶಃ ಚಿಕ್ಕಮ್ಮನ ಮಗಳು ಬಳಸಿಬಿಟ್ಟಿದ್ದಾಗಿತ್ತು. ಆದರೆ ನನಗೆ ಅದರಿಂದ ಯಾವ ವ್ಯತ್ಯಾಸವೂ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು ಯಾವುದೇ ಬಣ್ಣವನ್ನು ನೋಡೋದಕ್ಕೆ ಸಾಧ್ಯ ಇರಲಿಲ್ಲ.
ಮದುವೆ ಮಂಟಪದಲ್ಲಿ ಪಂಡಿತರು ವಿಧಿವಿಧಾನಗಳ ಮುಂದೆ ನನ್ನ ಒಪ್ಪಿಗೆಯನ್ನು ಕೇಳಿದಾಗ ನಾನು ಒಂದು ಕ್ಷಣ ತಡೆದೆ. ಯಾಕೆಂದರೆ ನನ್ನನ್ನು ಹೃದಯ ಜೋರಾಗಿ ಬಡಿದುಕೊಳ್ತಾ ಇತ್ತು. ನಾನು ನನ್ನ ಸಂಪೂರ್ಣ ಅಪರಿಚಿತ ಜಗತ್ತಿಗೆ ಕಾಲಿಡ್ತಾ ಇದ್ದೇನೆ. ಅಲ್ಲಿಯವರೆಗೆ ಕತ್ತಲೆಯೇ ನನ್ನ ಸಂಗಾತಿಯಾಗಿತ್ತು. ಆದರೆ ಈಗ ಸಂಪೂರ್ಣ ಅಪರಿಚಿತ ವ್ಯಕ್ತಿಯೊಬ್ಬ ಜೀವನ ಸಂಗಾತಿಯಾಗ್ತಾ ಇದ್ದ. ನಾನು ಆ ಹುಡುಗನೊಂದಿಗೆ ಮದುವೆಯಾದೆ. ಆ ಕ್ಷಣದಿಂದ ನನ್ನ ಜೀವನದ ಒಂದು ಅಧ್ಯಾಯ ಮುಗಿದು ಇನ್ನೊಂದು ಆರಂಭ ಆಗ್ತಾ ಇತ್ತು. ನನ್ನ ಹಾದಿಯಲ್ಲಿ ನೆಮ್ಮದಿ ಸಿಗುತ್ತದೆಯೋ ಇಲ್ವೋ ಅಂಥೇಳಿ ನನಗೆ ತಿಳಿಯದಿರುವ ಅಧ್ಯಾಯ. ಬೀಳ್ಕೊಡುಗೆಯ ಸಮಯದಲ್ಲಿ ಚಿಕ್ಕಮ್ಮ ಅಳಲಿಲ್ಲ, ಬದಲಿಗೆ ಶಾಂತವಾಗಿ ನನ್ನನ್ನು ಬೀಳ್ಕೊಟ್ರು. ತಮ್ಮ ಹೆಗಲ ಮೇಲಿಂದ ಯಾವುದೋ ಭಾರವಾದ ಹೊರೆ ಇಳಿದು ಹೋದಂತೆ. ವೇದಾಂತ್ ನನ್ನನ್ನು ವಾಹನದಲ್ಲಿ ಕೂರಿಸ್ಕೊಂಡ ಮತ್ತು ನಾವು ಹೊಸ ನಗರದತ್ತ ಹೊರಟ್ವಿ. ಅಲ್ಲಿ ನನ್ನ ಹೊಸ ಮನೆ ನನಗಾಗಿ ಕಾಯ್ತಾ ಇತ್ತು. ಇಡೀ ಪ್ರಯಾಣದಲ್ಲಿ ವೇದಾಂತ್ ಶಾಂತನಾಗಿದ್ದ ಮತ್ತು ನಾನು ಕೂಡ ಮೌನವಾಗಿ ಕೂತ್ಕೊಂಡಿದ್ದೆ. ಆದರೆ ಆತನ ಶಾಂತತೆಯಲ್ಲಿ ಒಂದು ವಿಚಿತ್ರ ಸುರಕ್ಷತೆಯ ಭಾವ ಇತ್ತು. ಅದು ಹಳೆಯ ಮನೆಯ ಭೀಕರ ವಾತಾವರಣಕ್ಕಿಂತ ಸಂಪೂರ್ಣವಾಗಿ ಬೇರೆಯಾಗಿತ್ತು. ವಾಹನ ನಿಂತಾಗ ವೇದಾಂತ್ ಮೃದುವಾಗಿ, ಮೈನಾ, ನಾವು ಮನೆ ತಲುಪಿದ್ದೇವೆ ಅಂತಲ್ದ. ನಂತರ ಆತ ನನ್ನನ್ನು ಕೈ ಹಿಡಿದು, ಆತ ಯಾವ ಪುರುಷನೂ ನನ್ನ ಕೈಯನ್ನು ಅಷ್ಟೊಂದು ಮೃದುವಾಗಿ ಮತ್ತು ಎಚ್ಚರಿಕೆಯಿಂದ ಹಿಡಿದದ್ದು ಅದೇ ಮೊದಲ ಬಾರಿಯಾಗಿತ್ತು. ಜಾಗರೂಕತೆಯಿಂದ ಹಿಡಿಯದಿದ್ರೆ ಒಡೆದು ಹೋಗುವ ನಾಜೂಕಿನ ವಸ್ತುವಿನಂತೆ ಆತ ಹಿಡಿದಿದ್ದ. ಆ ಸ್ಪರ್ಶದಿಂದ ನನ್ನೊಳಗಿನ ಭಯ ಕರಗಿತು. ಬಹುಶಃ ನನ್ನ ಜೀವನದ ಕತ್ತಲೆ ಈಗ ದೂರವಾಗಲಿದೆ ಮತ್ತು ದೇವರಿಗೆ ನನ್ನ ಪ್ರಾರ್ಥನೆ ಕೇಳಿಸಿದೆ. ಹಾಗಾಗಿಯೇ ನನಗೆ ವೇದಾಂತ್ನಂತಹ ದಯಾಳು ಜೀವನ ಸಂಗಾತಿಯನ್ನು ನೀಡಿದ್ದಾನೆ. ಆತ ನನ್ನ ಕೊರತೆಗಳೊಂದಿಗೆ ನನ್ನನ್ನು ಸ್ವೀಕರಿಸೋದಕ್ಕೆ ಸಿದ್ಧ ಆಗಿದ್ದಾನೆ ಅಂತ ನನಗನ್ನಿಸ್ತು. ನಾನು ಆ ಮನೆಗೆ ಪ್ರವೇಶಿಸಿದಾಗ ಅಲ್ಲಿದ್ದ ವಾತಾವರಣ ಸಂಪೂರ್ಣ ಬೇರೆಯಾಗಿತ್ತು. ಅಲ್ಲಿ ಚಿಕ್ಕಮ್ಮನ ಗದರಿಕೆ ಇರಲಿಲ್ಲ, ಧ್ರುವನ ಭಾರವಾದ ಹೆಜ್ಜೆಗಳ ಭಯವೂ ಇರಲಿಲ್ಲ. ಬದಲಿಗೆ ಒಂದು ವಿಚಿತ್ರ ಶಾಂತತೆ ಮತ್ತು ನೆಮ್ಮದಿ ಇತ್ತು. ವೇದಾಂತ್ ನನ್ನನ್ನು ರೂಮಿಗೆ ಕರೆದೊಯ್ದ. ಆಸನದ ಮೇಲೆ ಕುಳ್ಳಿರಿಸುತ್ತಾ, ಇದು ನಿನ್ನ ಸ್ವಂತ ಮನೆ ಮೈನಾ, ಇಲ್ಲಿ ನೀನು ಯಾರಿಗೂ ಹೆದರೋ ಅಗತ್ಯ ಇಲ್ಲ. ಯಾರೂ ನಿನ್ನನ್ನು ಇಲ್ಲಿ ಹೊರೆ ಅಂತ ಭಾವಿಸೋದಿಲ್ಲ. ನೀನು ತುಂಬ ಕಷ್ಟ ಕಂಡಿದ್ಯಾ ಅಂತೂ ನನಗೆ ಗೊತ್ತು. ಆದರೆ ಈಗ ನಿನ್ನ ಕಣ್ಣುಗಳಲ್ಲಿ ಎಂದಿಗೂ ಕಣ್ಣೀರು ಬಾರದಂತೆ ನೋಡಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ದ. ಆತನ ಈ ಮಾತುಗಳು ನನ್ನ ಮನಸ್ಸಿನ ಮೇಲೆ ತಂಪಾದ ಮಳೆಯಂತೆ ಬಿದ್ದುವು ಮತ್ತು ನಾನು ತಾನಾಗಿಯೇ ಅಳತೊಡಗದೆ. ಆತ ನನ್ನನ್ನು ಸಮಾಧಾನ ಪಡಿಸಿದ. ತನ್ನ ಕೈಯನ್ನ ನನ್ನ ತಲೆಯ ಮೇಲಿಟ್ಟು ಆಶ್ವಾಸನೆಯನ್ನ ನೀಡಿದ. ಆತ ನನ್ನೊಳಗೆ ಎಷ್ಟು ಸಂಕಟ ತುಂಬಿದೆ ಎಂಬುದನ್ನು ಅರಿತಿದ್ದಂತೆ ಕಾಣಿಸ್ತಾ ಇತ್ತು. ನನ್ನ ನೋವುಗಳು ಹೊರಬರಬೇಕಿತ್ತು. ನನ್ನ ಎದುರು ನಿಂತು ಇಷ್ಟೊಂದು ಪ್ರೀತಿಯಿಂದ ನಡೆದುಕೊಳ್ತಿರುವ ಈ ವ್ಯಕ್ತಿ ನಿಜವಾಗಿ ಯಾರು ಮತ್ತು ಹಣೆ ಬರಹ ನನಗಾಗಿ ಯಾವ ಹಾದಿಯನ್ನು ರೂಪಿಸಿದ್ದೆ ಅನ್ನೋದು ಆಗ ನನಗೆ ತಿಳಿದಿರಲಿಲ್ಲ. ನಾನು ಕೇವಲ ಆ ಕ್ಷಣದಲ್ಲಿ ಜೀವಿಸ್ತಾ ಇದ್ದೆ. ಅಲ್ಲಿ ನನಗೆ ಮೊದಲ ಬಾರಿಗೆ ಗೌರವ ಸಿಗ್ತಾ ಇತ್ತು. ಮದುವೆಯ ಆ ಮೊದಲ ರಾತ್ರಿ ನನ್ನ ಜೀವನದ ಅತ್ಯಂತ ಶಾಂತ ರಾತ್ರಿಯಾಗಿತ್ತು. ಅದರಲ್ಲಿ ಭಯದ ಯಾವುದೇ ಛಾಯೆ ಇರಲಿಲ್ಲ. ಮರುದಿನ ಬೆಳಗ್ಗೆ ನನ್ನ ಕಣ್ಣುಗಳು ತೆರೆದಾಗ ನನಗಿದ್ದ ಅಭ್ಯಾಸದಂತೆ ಚಿಕ್ಕಮ್ಮನ ಶಬ್ದ ಆಗಲಿ ಪಾತ್ರೆಗಳ ಸದ್ದಾಗಲಿ ಕೇಳಿಸಲಿಲ್ಲ. ಬದಲಿಗೆ ಒಂದು ಸುಂದರವಾದ ಸುಗಂಧ ನನ್ನನ್ನು ಸ್ವಾಗತಿಸಿತು. ಅದು ತಿಂಡಿಯ ಸುಗಂಧ ಆಗಿತ್ತು. ನನಗಾಗಿ ಈ ಅನುಭವ ಸಂಪೂರ್ಣ ಹೊಸದಾಗಿತ್ತು. ನನಗಿಂತ ಮುಂಚೆಯೇ ಯಾರೋ ಎದ್ದು ನನಗಾಗಿ ತಿಂಡಿಯನ್ನು ಸಿದ್ಧಪಡಿಸ್ತಾ ಇದ್ರು. ನಾನು ಹಾಸಿಗೆಯಿಂದ ಏಳೋದಕ್ಕೆ ಪ್ರಯತ್ನಿಸಿದಾಗ ಕೊನೆಯ ಬಾಗಿಲು ತೆರೀತು ಮತ್ತು ವೇದಾಂತ್ನ ಹೆಜ್ಜೆಯ ಶಬ್ದ ಕೇಳಿಸ್ತು. ಆತ ತುಂಬ ಮೃದುವಾಗಿ ನನ್ನನ್ನು ತಡೆದು, ಮೈನಾ, ನಿಂಗೆ ವಿಶ್ರಾಂತಿ ತೆಗೆದುಕೋ, ನಾನು ತಿಂಡಿ ಸಿದ್ಧಪಡಿಸಿದ್ದೇನೆ, ಇಲ್ಲೇ ತರ್ತೇನೆ. ನಿನಗೆ ಇನ್ನೂ ಮನೆಯ ದಾರಿಗಳ ಅಂದಾಜಿಲ್ಲ, ಎಲ್ಲಾದರೂ ಎಡವಿ ಬಿದ್ದೀಯಾ ಅಂತ ಆತ ಧ್ವನಿಯಲ್ಲಿದ್ದ ಆಪ್ತತೆಯ ಭಾವವನ್ನೇ ಕೇಳಿ ನನ್ನ ಕಣ್ಣುಗಳಲ್ಲಿ ಮತ್ತೆ ತೇವಾಂಶ ತುಂಬಿತು. ಯಾಕಂದರೆ ನಾನು ಯಾವಾಗಲೂ ಉಪೇಕ್ಷಿತವಾಗಿದ್ದ ಹುಡುಗಿ, ನನಗೆ ಎಂದಿಗೂ ಸೂಕ್ತ ಗೌರವ ಸಿಕ್ಕಿರಲಿಲ್ಲ. ಆದರೆ ಇಂದು ಈ ಅಪರಿಚಿತ ವ್ಯಕ್ತಿ ನನ್ನ ಕಾಳಜಿ ವಹಿಸ್ತಾ ಇದ್ದ. ವೇದಾಂತದನ ಸ್ವಂತ ಕೈಯಿಂದ ನನಗೆ ತಿಂಡಿ ತಿನ್ನಿಸ್ದ ಮತ್ತು ಪ್ರತಿಯೊಂದು ಬಾರಿಯೂ ಕೂಡ ಆತ ನಾನು ಯಾವ ಹೊರೆಯೂ ಅಲ್ಲ, ಬದಲಿಗೆ ನನ್ನ ಜವಾಬ್ದಾರಿ ಮತ್ತು ಗೌರವ ಅನ್ನೋದನ್ನು ನನಗೆ ಭಾಸವಾಗುವಂತೆ ಮಾಡ್ತಾ ಇದ್ದ. ತಿಂಡಿಯ ನಂತರ ಆತ ನನ್ನ ಕೈಯನ್ನು ಹಿಡಿದು ಇಡೀ ಮನೆಯನ್ನು ಸುತ್ತಿಸಿದ. ನನ್ನ ಕೈಗಳನ್ನು ಗೋಡೆಗಳು, ಬಾಗಿಲುಗಳು ಮತ್ತು ವಸ್ತುಗಳ ಮೇಲೆ ಇಟ್ಟು ಯಾವ ವಸ್ತು ಎಲ್ಲಿದೆ ಅನ್ನೋದನ್ನು ತಿಳಿಸಿಕೊಟ್ಟ. ನನ್ನ ಗೈರು ಹಾಜರಿಯಲ್ಲಿ ನಾನು ಕಷ್ಟಪಡಬಾರದು ಅನ್ನೋದು ಆತನ ಉದ್ದೇಶ ಆಗಿತ್ತು. ಆತ ನನ್ನ ಬೆರಳುಗಳನ್ನು ಹಿಡಿದು ನಡೆಸ್ತಾ ಇದ್ದ ಮತ್ತು ನಾನು ದೇವರು ನನಗೆ ಎಷ್ಟು ದೊಡ್ಡ ಉಡುಗೊರೆ ನೀಡಿದ್ದಾನೆ, ನನಗೆ ವೇದಾಂತ್ನಂಥ ಜೀವನ ಸಂಗತಿಯನ್ನು ನೀಡಿದ್ದಾನೆ, ಆತನಷ್ಟೇ ನನಗೆ ಮುಖ್ಯ ಅಂತ ಆಲೋಚಿಸುತ್ತಿದ್ದೆ. ದಿನಗಳು ಕಳೀತಾ ಇದ್ದಂತೆ ವೇದಾಂತ್ ಜೊತೆಗಿನ ನನ್ನ ಜೀವನ ಶಾಂತವಾಗಿ ಹರಿಯತೊಡಗಿತು. ಆತ ಬೆಳಗ್ಗೆ ಬೇಗನೆ ಕೆಲಸಕ್ಕೆ ಹೋಗ್ತಾ ಇದ್ದ ಮತ್ತು ಹೋಗುವ ಮುನ್ನ ನನಗಾಗಿ ಮಧ್ಯಾಹ್ನದ ಊಟ ಹಾಗೂ ನೀರನ್ನು ಇಟ್ಟು ಹೋಗ್ತಾ ಇದ್ದ. ನಾನು ಬಾಗಿಲನ್ನು ಮುಚ್ಚಿಡಬೇಕು ಮತ್ತು ಯಾವುದೇ ಅಪರಿಚಿತ ವ್ಯಕ್ತಿಯನ್ನು ಒಳಗೆ ಬರೋದಕ್ಕೆ ಬಿಡಬಾರದು ಅಂಥೇಳಿ ಆತ ಒತ್ತಿ ಹೇಳುತ್ತಿದ್ದ. ಸಂಜೆ ಆತ ಹಿಂದಿರುಗಿದಾಗ ಆತನ ಆಯಾಸದ ಸ್ಥಿತಿ ಆತನ ಉಸಿರಾಟದಿಂದ ತಿಳಿತಾ ಇತ್ತು. ಆದರೆ ಬಂದ ತಕ್ಷಣವೇ ಆತ ಮೊದಲು ನನ್ನ ಆರೋಗ್ಯವನ್ನು ವಿಚಾರಿಸ್ತಿದ್ದ ಮತ್ತು ಎಂದಿಗೂ ನನ್ನ ಆಯಾಸವನ್ನು ನನ್ನ ಮೇಲೆ ತೋರಿಸ್ತಿರಲಿಲ್ಲ.
ಒಮ್ಮೆ ಸಂಜೆ ವೇದಾಂತ್ ತನ್ನ ತಲೆಗೆ ಎಣ್ಣೆ ಹಚ್ತಾ ಇದ್ದಾಗ ಅದು ಈಗ ಆತನ ನಿತ್ಯದ ಪದ್ಧತಿಯಾಗಿತ್ತು. ನಾನು ಆತನಿಗೆ, ವೇದಾಂತ್, ನೀವು ತುಂಬಾ ಒಳ್ಳೆಯವರು, ಗಂಡಸರು ಹೀಗಿರುತ್ತಾರೆ ಅಂತ ನನಗೆ ನಂಬಲೇ ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ನನ್ನ ಹಳೆಯ ಮನೆಯಲ್ಲಿ ಕೇವಲ ಕಷ್ಟವನ್ನಷ್ಟೇ ನೋಡಿದ್ದೇನೆ ಎಂದೆ. ವೇದಾಂತ್ನ ಕೈಗಳು ನನ್ನ ಕೂದಲುಗಳಲ್ಲಿ ನಿಂತು ಹೋದ್ವು. ಆತನ ಮಂದ ಧ್ವನಿಯಲ್ಲಿ, ಯಾಕ್ ಮೈನಾ, ನಿನ್ನ ಚಿಕ್ಕಪ್ಪ ನಿನ್ನೊಂದಿಗೆ ಚೆನ್ನಾಗಿ ನಡೆದುಕೊಳ್ತಾ ಇರಲಿಲ್ವೇ, ಅಥವಾ ಅಲ್ಲಿ ಬೇರೆ ಯಾರಾದರೂ ನಿನ್ನನ್ನು ಹೆದರಿಸ್ತಾ ಇದ್ರಿ ಅಂತ ಕೇಳ್ದ. ನಾನು ಸುದೀರ್ಘ ನಿಟ್ಟುಸಿರನ್ನ ಬಿಟ್ಟು, ಚಿಕ್ಕಪ್ಪ ಏನು ಮಾಡ್ತಾ ಇರಲಿಲ್ಲ, ಆದರೆ ಅವರ ಮಗ ಧ್ರುವ, ನಾನು ಆತನನ್ನು ಎಂದಿಗೂ ನೋಡಿರಲಿಲ್ಲವಾದರೂ ಆತನ ಹೆಸರು ಕೇಳಿದ್ರೆ ನನಗೆ ಭಯ ಆಗ್ತಾ ಇತ್ತು. ಆತನ ಮುಖ ಸುತ್ತಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರು, ಆದರೆ ಆತನ ಸ್ವಭಾವವು ಕಠಿಣವಾಗಿತ್ತು. ಒಳ್ಳೆಯದಾಯ್ತು, ನಾನು ಆ ವಾತಾವರಣದಿಂದ ಹೊರಬಂದೆ ಅಂತ ಹೇಳಿದೆ. ನನ್ನ ಮಾತುಗಳನ್ನು ಕೇಳಿ ವೇದಾಂತ ಸಂಪೂರ್ಣವಾಗಿ ಮೌನವಾದ. ಆತನಿಗೆ ನನ್ನ ಹಳೆಯ ಮಾತುಗಳು ಬೇಸರ ತಂದಿರಬಹುದು ಮತ್ತು ಆ ಪ್ರಸ್ತಾಪದಿಂದ ಆತನಿಗೆ ಮುಜುಗರವಾಗಿರಬಹುದು ಅಂತ ನನಗನ್ನಿಸ್ತು. ನಾನು ಭಯದಿಂದ ಆತನ ಕೈಯನ್ನು ತಡಕಾಡಿ, ಏನಾಯ್ತು ವೇದಾಂತ್, ನೀವು ಕೋಪಗೊಂಡ್ರಾ ಅಂತ ಕೇಳಿದೆ. ನಾನು ಕೇವಲ ನನ್ನ ಮನಸ್ಸಿನ ಮಾತನ್ನ ಹಂಚಿಕೊಂಡೆ ಅಷ್ಟೇ ಅಂತ ಕೇಳಿದೆ. ವೇದಾಂತ್ ಆಳವಾದ ಉಸಿರನ್ನು ಎಳೆದುಕೊಂಡು ಮತ್ತೆ ನನ್ನ ಕೂದಲುಗಳಲ್ಲಿ ಬೆರಳುಗಳನ್ನು ಆಡಿಸುತ್ತಾ, ಇಲ್ಲ ಮೈನಾ, ನಾನು ಕೋಪಗೊಂಡಿಲ್ಲ. ಮನುಷ್ಯ ತನ್ನ ಬಾಹ್ಯ ರೂಪದಿಂದ ಎಷ್ಟೋ ಬಾರಿ ನಿರ್ಧಾರವಾಗ್ತಾನೆ, ಆದರೆ ಆತನ ಮನಸ್ಸಿನ ಸ್ಥಿತಿ ದೇವರಿಗೆ ಮಾತ್ರ ತಿಳಿದಿರುತ್ತೆ ಅಂತ ಯೋಚಿಸ್ತಿದ್ದೆ. ಸರಿ, ಆ ಮಾತುಗಳನ್ನು ಬಿಡು, ನೀನು ಈಗ ಇಲ್ಲಿ ಸಂತೋಷವಾಗಿದೆಯಾ ತಾನೇ ಅಂತ ಹೇಳ್ದ. ನಾನು ತಕ್ಷಣ ತಲೆಯಾಡಿಸಿ, ನಾನು ತುಂಬ ಸಂತೋಷವಾಗಿದ್ದೇನೆ ವೇದಾಂತ್. ಎಷ್ಟು ಸಂತೋಷವಾಗಿದ್ದೇನೆ ಅಂದರೆ ಈ ನೆಮ್ಮದಿ ಎಂದಾದರೂ ದೂರವಾಗುತ್ತದೆಯೋ ಅನ್ನೋ ಭಯ ಕೆಲವೊಮ್ಮೆ ಕಾಡುತ್ತೆ, ಆದರೆ ಒಂದು ಆಸೆ ನನ್ನನ್ನು ಕಾಡ್ತಾ ಇದೆ ಅಂತ ಹೇಳ್ದೆ. ಏನು ಆಸೆ ಅಂತ ವೇದಾಂತ್ ಕೇಳ್ದ. ನಾನು ಆಸೆಯಿಂದ ನನಗೆ ದೃಷ್ಟಿ ಇದ್ದಿದ್ರೆ ನನ್ನ ಜಗತ್ತನ್ನು ಬೆಳಗಿಸಿದ ಆ ವ್ಯಕ್ತಿ ಹೇಗೆ ಕಾಣಿಸ್ತಾನೆ ಅಂತ ನಾನು ನೋಡ್ಬೋದಿತ್ತು. ನಾನು ನಿಮ್ಮ ಮುಖವನ್ನು ನೋಡೋದಕ್ಕೆ ಬಯಸ್ತೇನೆ ವೇದಾಂತ್ ಅಂತ ಹೇಳ್ದೆ. ನನ್ನ ಜೊತೆಗಾರ ಎಷ್ಟು ಸುಂದರವಾಗಿದ್ದಾನೆ ಅಂತ ನಾನು ನೋಡೋದಕ್ಕೆ ಬಯಸ್ತೇನೆ ಅಂದೆ. ಇದನ್ನು ಕೇಳಿ ವೇದಾಂತ್ನ ದೇಹ ತಟ್ಟನೆ ನೆಟ್ಟಗಾಯಿತು ಮತ್ತು ಆತನ ತನ್ನ ಕೈಯಿಂದ ಬಿಡಿಸ್ದ. ಆತನಿಗೆ ಆಘಾತವಾಗಿದೆ ಅನ್ನುವಂತೆ ಆತನ ಧ್ವನಿಯಲ್ಲಿ ವಿಚಿತ್ರ ನಡುಕ ಇತ್ತು. ಆತ ಕೊಂಚ ಕಠಿಣವಾಗಿ, ಮೈನಾ, ಸೌಂದರ್ಯ ಮುಖದಲ್ಲಿರೋದಿಲ್ಲ, ನಾವು ಪರಸ್ಪರ ಹೇಗೆ ಕಾಳಜಿ ವಹಿಸ್ತೇವೆ ಅನ್ನೋದು ಮುಖ್ಯ ಅಂತ ನಾನು ನಿನಗೆ ಮುಂಚೆ ಹೇಳಿದ್ದೆ. ನಿನ್ನನ್ನು ನೋಡುವ ಹಠ ಮಾಡಬೇಡ. ಬಹುಶಃ ನಾನು ನಿನ್ನನ್ನು ಅಂದುಕೊಂಡಂತೆ ಇರಲಿಕ್ಕಿಲ್ಲ ಅಂದ. ಆತನ ಈ ಪ್ರತಿಕ್ರಿಯೆಗೆ ನಾನು ಆಶ್ಚರ್ಯಚಕಿತವಾದೆ, ಯಾಕಂದರೆ ಆತ ಸಾಧಾರಣವಾಗಿ ಅಷ್ಟು ಕಠಿಣವಾಗಿ ಮಾತಾಡ್ತಾ ಇರಲಿಲ್ಲ. ನಾನು ಬಹುಶಃ ಆತ ತನ್ನ ಸರಳತೆಯಿಂದಾಗಿ ಸಂಕೋಚ ಪಡ್ತಾ ಇದ್ದಾನೇನೋ ಅಂತ ಭಾವಿಸಿ ಮಾತಿನ ವಿಷಯವನ್ನು ಬದಲಾಯಿಸಿದೆ. ಆದರೆ ಕೇವಲ ಒಮ್ಮೆ ನನ್ನ ವೇದಾಂತನ ನೋಡುವಂತಾಗಿದ್ದರೆ ಎಷ್ಟು ಚೆನ್ನಾಗಿತ್ತು ಅನ್ನೋ ಆಸೆ ನನ್ನ ಹೃದಯದಲ್ಲಿ ಸತತವಾಗಿ ಇತ್ತು. ಮುಂದೆ ಏನಾಯಿತು ಅನ್ನೋದಕ್ಕಾಗಿ ಭಾಗ 2 ಅಂತ ಕಮೆಂಟ್ ಮಾಡಿ. ಮತ್ತೆ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.